ಬನ್ನಿ, ಇವತ್ತು ನಾವು ಸಮಯದ ಮೌಲ್ಯದ ಬಗ್ಗೆ ಒಂದು ಅದ್ಭುತ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ನಮ್ಮ ಜೀವನದಲ್ಲಿ ನಾವು ಸಮಯವನ್ನ ಹೇಗೆ ನೋಡ್ತೇವಿ ಮತ್ತೆ ಪ್ರತಿಯೊಂದು ಕ್ಷಣಕ್ಕೂ ಎಷ್ಟು ಬೆಲೆಯಿದೆ ಅನ್ನೋದನ್ನ ಈ ಕಥೆ ನಮ್ಗೆಲ್ಲರಿಗೂ ತಿಳಿಸ್ಕೊಡುತ್ತೆ. ಇದು ಕೇವಲ ಒಂದು ಕಥೆಯಲ್ಲ, ನಮ್ಮ ಕಣ್ಣು ತೆರೆಸುವ ಒಂದು ಸತ್ಯ. ಆಮೇಲೆ ಮಾಡ್ತೀನಿ ಅಥವಾ ನಾಳೆಯಿಂದ ಶುರು ಮಾಡೋಣ ಬಿಡು. ಈ ಮಾತು ನಮಗೆಲ್ಲರಿಗೂ ತುಂಬಾ ಕಾಮನ್ ಅಲ್ವಾ? ನೋಡಕ್ಕಿದು ಸಣ್ಣ ವಿಷಯ ಅಂತ ಅನ್ಸ್ಬೋದು, ಆದ್ರೆ ಟೈಮ್ ಇದೆ ಬಿಡು ಅಂತ ನಾವು ಮಾಡೋ ಇದೇ ಸಣ್ಣ ಮುಂದೂಡಿಕೆ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಹೌದು, ಇದು ನಿಜ. ನಾವ್ಯಾವಾಗ ನಾಳೆ ಅಂತ ಹೇಳ್ತೀವೋ ಆವಾಗೆಲ್ಲ ನಮ್ಮ ಗುರಿಯಿಂದ ಒಂದು ಹೆಜ್ಜೆ ಹಿಂದೆ ಹೋಗ್ತೀವಿ. ನಮ್ಗೆ ಗೊತ್ತಿಲ್ಲದ ಹಾಗೆ ಈ ಕೆಟ್ಟ ಅಭ್ಯಾಸ ನಮ್ಮ ಕನಸುಗಳನ್ನೇ ಕದ್ಬಿಡುತ್ತೆ. ಕೊನೆಗೆ ಉಳಿಯೋದು ಬರೀ ಪಶ್ಚಾತ್ತಾಪ ಅಷ್ಟೇ. ಅದರಲ್ಲೂ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ಟೈಮ್ ಕದಿಯೋಕೆ ಸಾವಿರಾರು ಅಡೆತಡೆಗಳಿವೆ. ಅಂತ್ಯವೇ ಇಲ್ಲದ ಸ್ಕ್ರೋಲಿಂಗ್, ಒಂದಾದ ಮೇಲೊಂದರಂತೆ ಬರೋ ನೋಟಿಫಿಕೇಷನ್ಸ್ಗಳು, ಇವುಗಳ ಮಧ್ಯ ಸಮಯ ಹೇಗೆ ಕೈಜಾರಿ ಹೋಗುತ್ತನ್ನೋದೇ ಗೊತ್ತಾಗಲ್ಲ. ನಮ್ಮ ಅತ್ಯಂತ ಅಮೂಲ್ಯವಾದ ಆಸ್ತಿಯನ್ನ ನಾವೇ ಕಳ್ಕೊಳ್ತಾ ಇದೀವಿ. ಸರಿ, ಈ ವಿಷಯವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಕಥೆ ಕೇಳೋಣ. ಇದು ಒಬ್ಬ ಹುಡುಗನ ಕತೆ. ತನ್ನ ಸೋಮಾರಿತನದಿಂದಾಗಿ ಅವನು ಓದಿನಲ್ಲೂ ಜೀವನದಲ್ಲೂ ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದ. ತನ್ನ ಫ್ಯೂಚರ್ ಬಗ್ಗೆ ಅವನಿಗೆ ಸ್ವಲ್ಪನೂ ಕಾಳಜಿ ಇರಲಿಲ್ಲ. ನೋಡಿ, ಅವನ ರಿಯಾಲಿಟಿಗೂ ಅವನ ಆಸೆಗಳಿಗೂ ನಡುವೆ ದೊಡ್ಡ ಅಂತರವೇ ಇತ್ತು. ಒಂದು ಕಡೆ ತಾನು ಎಲ್ರಿಗಿಂತ ಹಿಂದೆ ಇದ್ದೀನಿ, ನಾನೊಬ್ಬ ಫೇಲ್ಯೂರ್ ಅಂತ ಅನ್ಕೋತಿದ್ದ. ಇನ್ನೊಂದು ಕಡೆ ನಾನು ಎಲ್ರಿಗಿಂತ ಬೆಸ್ಟ್ ಆಗಬೇಕು, ಮುಂದೆ ಹೋಗ್ಬೇಕು ಅನ್ನೋ ಆಸೆಯೂ ಇತ್ತು. ಇದೇ ಗೊಂದಲ ಅವನನ್ನು ದಿನಾ ಕಾಡ್ತಿತ್ತು. ಕೊನೆಗೆ ಒಂದು ದಿನ ಅವನಿಗೆ ಸಾಕಾಗೋಯ್ತು. ತನ್ನ ಊರಿಗೆ ಬಂದಿದ್ದ ಒಬ್ಬ ಜ್ಞಾನಿ ಹತ್ರ ಹೋಗಿ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ನಾನು ಒಬ್ಬ ಫೇಲ್ಯೂರ್ ಅಂತ ಅನ್ನಿಸ್ತಿದೆ, ನಾನು ಎಲ್ರಿಗಿಂತ ಹಿಂದೆ ಇದ್ದೀನಿ ಅಂತ ಬೇಡ್ಕೊಳ್ತಾನೆ. ಅವನ ಧ್ವನಿಯಲ್ಲಿದ್ದ ಹತಾಶೆಯೇ ಅವನಿಗೆ ಬದಲಾಗ್ಬೇಕು ಅನ್ನೋ ಹಂಬಲ ಎಷ್ಟಿದೆ ಅಂತ ತೋರ್ಸಿತ್ತು. ಆಗ ಆ ಜ್ಞಾನಿ ಅವನಿಗೆ ನೇರವಾಗಿ ಏನೂ ಸಲಹೆ ಕೊಡ್ಲಿಲ್ಲ, ಬದಲಿಗೆ ಒಂದು ಕತೆ ಹೇಳೋಕ್ ಶುರು ಮಾಡಿದ್ರು. ಇದು ಒಬ್ಬ ದಯಾವಂತ ರಾಜ ಮತ್ತೆ ಅವನ ಒಬ್ಬ ಬಡ ಸ್ನೇಹಿತನ ಕತೆ. ಆ ರಾಜ ತನ್ನ ಸ್ನೇಹಿತನಿಗೆ ಅವನ ಜೀವನವನ್ನೇ ಬದಲಾಯಿಸೋ ಒಂದು ಅದ್ಭುತ ಅವಕಾಶ ಕೊಡ್ತಾನೆ. ಸೂರ್ಯ ಮುಳುಗೋದರೊಳಗೆ ರಾಜನ ಖಜಾನೆಗೆ ಹೋಗಿ ಎಷ್ಟು ಬೇಕೋ ಅಷ್ಟು ಚಿನ್ನ, ಆಭರಣಗಳನ್ನ ತೆಕ್ಕೊಂಡು ಹೋಗ್ಬೋದು, ಅದೆಲ್ಲ ಅವಂದೇ. ನಿಜವಾಗಲೂ ಇದು ಲೈಫ್ ಚೇಂಜಿಂಗ್ ಆಫರ್ ಅಲ್ವಾ? ಆದ್ರೆ ಅಷ್ಟೂ ದೊಡ್ಡ ಅವಕಾಶ ಸಿಕ್ಕಿದ್ರೂ ಆ ಸ್ನೇಹಿತ ಅದನ್ನ ಹೇಗೆ ವೇಸ್ಟ್ ಮಾಡ್ಕೊಂಡ ಗೊತ್ತಾ? ಸಣ್ಣ ಸಣ್ಣ ತಪ್ಪುಗಳು ಅವನನ್ನ ಹೇಗೆ ಒಂದು ದೊಡ್ಡ ಸೋಲಿನ ಕಡೆಗೆ ತಳ್ಳಿತು ಅಂತ ಈಗ ನೋಡೋಣ. ಅವನ ಇಡೀ ದಿನ ಹೀಗೆ ಕಳೆದೋಯ್ತು ನೋಡಿ. ಬೆಳ್ಳಿಗೆ ಆಫರ್ ಸಿಕ್ತು, ಆದ್ರೆ ಅವನು ಆರಾಮಾಗಿ ಊಟ ಮಾಡ್ದ, ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡ್ದ, ಸಂಜೆ ತಂಪಾದ ಗಾಳಿಗೆ ಒಂದು ಮರದ ಕೆಳಗೆ ಕೂತ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಆಮೇಲೆ ಮಾಡೋಣ ಅಂತ ಅನ್ಕೊಂಡ. ಕೊನೆಗೆ ಸೂರ್ಯ ಮುಳುಗದ, ಅರಮನೆಯ ಬಾಗಿಲುಗಳು ಕ್ಲೋಸ್ ಆದವು, ಅವಕಾಶ ಕೈ ತಪ್ಪಿ ಹೋಗಿತ್ತು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ, ಅವನು ಸೋತಿದ್ದು ಅವನ ಕೆಟ್ಟ ಅದೃಷ್ಟದಿಂದ ಅಲ್ಲ, ಬದಲಿಗೆ ಸಮಯಕ್ಕೆ ಬೆಲೆ ಕೊಡದೇ ಇದ್ದಿದ್ದಕ್ಕೆ. ಅವನ ಸ್ವಂತ ನಿರ್ಧಾರಗಳೇ ಅವನನ್ನ ಈ ಸ್ಥಿತಿಗೆ ತಂದಿತ್ತು. ಜ್ಞಾನಿ ಈ ಕಥೆಯನ್ನ ಮುಗಿಸಿದ ತಕ್ಷಣ ಆ ಹುಡುಗನಿಗೆ ಎಲ್ಲವೂ ಅರ್ಥವಾಯಿತು. ತನ್ನ ತಪ್ಪೇನೆಂದು ಅವನಿಗೆ ಅರಿವಾಯಿತು. ಆ ಕಥೆಯ ಪಾಠ ಅವನ ಮನಸ್ಸಲ್ಲಿ ಆಳವಾಗಿ ಬೇರೂರಿತ್ತು. ಸಮಯ ಎಷ್ಟು ಅಮೂಲ್ಯ, ಕಳೆದುಹೋದ ಟೈಮ್ ಮತ್ತೆಂದೂ ವಾಪಸ್ ಬರಲ್ಲ ಅನ್ನೋ ಸತ್ಯ ಅವನ ತಲೆಗೆ ಹೊಕ್ಕಿತ್ತು. ಸಮಯ ಅಂದ್ರೆ ಬರೀ ಗಡಿಯಾರದಲ್ಲಿ ಓಡೋ ಮುಳ್ಳುಗಳಲ್ಲ, ಅದು ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಆಸ್ತಿ. ಚಿನ್ನಕ್ಕಿಂತಲೂ ವಜ್ರಕ್ಕಿಂತಲೂ ಹೆಚ್ಚು. ಯಾಕಂದ್ರೆ ಕಳೆದುಹೋದ ಸಮಯವನ್ನ ಮತ್ತೆಂದೂ ಎಷ್ಟೇ ದುಡ್ಡು ಕೊಟ್ರೂ ವಾಪಸ್ ತರೋಕಾಡಲ್ಲ. ಸಮಯದ ನಿಜವಾದ ಬೆಲೆ ಏನು ಅಂತ ಅರ್ಥ ಮಾಡ್ಕೋಬೇಕಾ? ಹಾಗಿದ್ಲೆ 1 ವರ್ಷದ ಬೆಲೆ ಏನು ಅಂತ ಪರೀಕ್ಷೆಯಲ್ಲಿ ಫೇಲ್ ಆದ ಸ್ಟೂಡೆಂಟ್ ಹತ್ರ ಕೇಳಿ. ಅದೇ ರೀತಿ ಒಂದೇ 1 ನಿಮಿಷದ ಬೆಲೆ ಏನು ಅಂತ ಆ 1 ನಿಮಿಷದಲ್ಲಿ ಟ್ರೈನ್ ಮಿಸ್ ಮಾಡ್ಕೊಂಡಿರೋ ಪ್ಯಾಸೆಂಜರ್ ಹತ್ರ ಕೇಳಿ. ಆವಾಗ ಗೊತ್ತಾಗುತ್ತೆ. ಕತೆಯ ಕೊನೆಯಲ್ಲಿ ಆ ಜ್ಞಾನಿ ಹೇಳಿದ ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ಯಾರು ಸಮಯವನ್ನ ಗೌರವಿಸ್ತಾರೋ ಸಮಯವು ಅವರನ್ನು ಗೌರವಿಸುತ್ತದೆ. ಆದರೆ ಯಾರು ಸಮಯವನ್ನ ವ್ಯರ್ಥ ಮಾಡ್ತಾರೋ ಸಮಯವು ಅವರ ಜೀವನವನ್ನೇ ನಾಶಪಡಿಸುತ್ತದೆ. ನೋಡಿ, ಸಮಯವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಸಾಧನೆ ಮಾಡ್ಬೋದು, ಇಲ್ಲಾಂದ್ರೆ ಉಳಿಯೋದು ಬರೀ ಪಶ್ಚಾತ್ತಾಪ ಮಾತ್ರ. ಹಾಗಾದ್ರೆ ಈ ಪಾಠವನ್ನ ನಮ್ಮ ಲೈಫಲ್ಲಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು? ಸಮಯವನ್ನ ನಮ್ಮ ಶತ್ರು ಅಂತ ನೋಡೋ ಬದಲು ನಮ್ಮ ಬೆಸ್ಟ್ ಫ್ರೆಂಡ್ ಥರ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಕೆಲವು ಸಿಂಪಲ್ ವಳಿಗಳನ್ನ ನೋಡೋಣ ಬನ್ನಿ. ಒಂದು ಒಳ್ಳೆ ಜೀವನ ನಡೆಸೋಕೆ ಸಮಯವನ್ನ ಬುದ್ಧಿವಂತಿಕೆಯಿಂದ ಹೇಗೆ ಬಳಸೋದು? ಮೊದಲನೇದಾಗಿ ಅಮೂಲ್ಯವಾದ ಕ್ಷಣಗಳನ್ನ ಫ್ಯಾಮಿಲಿ ಜೊತೆ ಕಳೆಯಿರಿ. ಎರಡನೇದು, ಫ್ರೆಂಡ್ಸ್ ಜೊತೆ ಸಮಯವನ್ನ ಎಂಜಾಯ್ ಮಾಡಿ ಒಳ್ಳೊಳ್ಳೆ ನೆನಪುಗಳನ್ನ ಸೃಷ್ಟಿಸಿ. ಮತ್ತೆ ನಿಮ್ಮ ಕನಸುಗಳನ್ನ, ಗುರಿಗಳನ್ನ ತಲುಪೋಕೆ ಕಷ್ಟಪಟ್ಟು ಕೆಲಸ ಮಾಡಿ. ಇವುಗಳೇ ಜೀವನಕ್ಕೆ ನಿಜವಾದ ಅರ್ಥ ಕೊಡೋದು.
ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಷಯವನ್ನ ಮುಗಿಸೋಣ. ನಮ್ಮೆಲ್ಲರಿಗೂ ಸಿಕ್ಕಿರೋ ಸಮಯ ತುಂಬ ಸೀಮಿತ, ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಹಾಗಾದ್ರೆ ಈ ಅಮೂಲ್ಯವಾದ ಸಮಯವನ್ನ ಹೇಗೆ ಬಳಸಬೇಕು ಅಂತ ನಾವು ನಿರ್ಧಾರ ಮಾಡ್ತೀವಿ. ನಮ್ಮ ಈ ಆಯ್ಕೆ ನಮ್ಮ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ.